ಎಲ್ಲರೂ ಅಮೃತ ಬಳ್ಳಿನ ನೋಡಿರ್ತೀರ ಆಯಿತಾ. ಆದರೆ ಅಮೃತ ಬಳ್ಳಿ ಯಾವ ರೀತಿ ಹಣ್ಣು ಬಿಡುತ್ತೆ ಅನ್ನೋದನ್ನು ಆ್ಯಕ್ಚುಲಿ ನಾನು ನೋಡಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಆ್ಯಕ್ಚುಲಿ ನೀವು ದಾರಿಲಿ ಹೋಗ್ತಾ ಒಂದು ಸರಿ ಏನಾಯಿತು, ಯಾವುದೊಂದು ಫೀಲ್ಡ್ಗೆ ಹೋಗಿ ಬರಬೇಕಾದ್ರೆ ನನಗೊಬ್ಬರು ರೈತರು ತೋರಿಸಿದ್ರು. ಸರ್ ಯಾವುದೊಂದು ಹಣ್ಣು ಬಂದಿದೆ, ಯಾವ್ದು ಸರ್ ಇದು ಅಂತ ಕೇಳಿದರು. ನನಗೂ ಆಶ್ಚರ್ಯ ಆಗಿ ಹೋಗಿ ನೋಡ್ತೀನಿ, ಅದು ಬೇರೆ ಒಂದು ಫಾರೆಸ್ಟ್ ಸ್ಪೀಸಸ್ ಒಂದು ಮರದ ಮೇಲೆ ಬೆಳ್ಕೊಂಡಿರೋ ಬಳ್ಳಿ ಆಗಿತ್ತು. ಆ ಬಳ್ಳಿ ಕೆಳಗಡೆ ನೋಡಿದ್ರೆ ನಾನು ಆ ಕಡೆ ಈಗ ನೋಡಿ ಇಲ್ಲಿ ಬಳ್ಳಿ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಬೆಳೆದಿದೆ ನೋಡಿರಿ, ಕಂಪ್ಲೀಟ್ ಇದು ಬಳ್ಳಿ. ಇದ್ರ ಬೇರು ಒಂದು ಕಡೆಗಿದೆ. ಆ ಬೆಳ್ಕೊಂಡಾದಮೇಲೆ ಅದು ಮೇಲ್ಗಡೆಗೆ ಈಗ ಸೀಸನ್ ಅಂತ ಅನಿಸುತ್ತೆ. ಈಗ ಚೆನ್ನಾಗಿ ತುಂಬಾ ದೊಡ್ಡ ಬಳ್ಳಿ ಇದು. ಆ್ಯಕ್ಚುಲಿ ಇದನ್ನ ಔಷಧಿ ಸಸ್ಯವಾಗಿ ಬಳಸ್ತಾರೆ. ಏನು ನಮ್ಮ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆದಾಗ, ಅಂದರೆ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಬಳಸ್ತಾರೆ. ಬಟ್ ಇನ್ನು ಬಳಸೋಕ್ಕಿಂತ ಮೊದಲು ನೋಡಿ, ಬೇರಿಲ್ಲಿದೆ. ಬಳಸೋಕ್ಕಿಂತ ಮೊದಲು ನೀವೇನು ಮಾಡಿ, ತಜ್ಞರನ್ನು ಭೇಟಿ ಮಾಡಿ ಬಳಸ್ಬೋದು, ಅಥವಾ ಒಂದೆಲೆ ಎರಡೆಲೆ ತಿಂದರೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಬಳಸೋದು ಒಳ್ಳೆಯದು ಅಂತ ಹೇಳ್ತಾರೆ. ಪ್ರಾಕ್ಟಿಕಲಿ ಯಾರಿಗೆ ಅನುಭವ ಇದೆ ಓಕೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಬಟ್ ನಾನು ಫಸ್ಟ್ ಟೈಮ್ ಈ ಥರ ಅಮೃತ ಬಳ್ಳಿ ಹಣ್ಣನ್ನು ನೋಡಿದ್ದೀನಿ, ನೀವು ನೋಡಲಿ ಅಂತ ಹಂಚ್ಕೊಂಡಿದ್ದೀನಿ ವಿಡಿಯೋ. ಥ್ಯಾಂಕ್ ಯು.